ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ತಗ್ಗಿಸಿಕೊಳ್ಳೋಣ, ದೇವರನ್ನ ಪ್ರೀತಿಸೋಣ. ಯಾಕಂದ್ರೆ ಪ್ರೀತಿಸುವ ಎಲ್ಲರೂ ದೇವರ ಮಕ್ಕಳಾಗಿ ಅಧಿಕಾರ ಕೊಡಲ್ಪಟ್ಟಿದೆ. ಹಾಗಾಗಿ ಸ್ವಾಮಿ ದೇವರ ಈ ವಾಕ್ಯದೊಂದಿಗೆ ಮಾತನಾಡಿ ನಾವೆಲ್ಲ ಕೇಳ್ತೀವಪ್ಪ. ಯೇಸು ಸ್ವಾಮಿ ಅಂತ ಬೇಡಿಕೊಳ್ತೇವೆ. ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯ 5ನೇ ವಚನದಿಂದ ಕೆಳಗಡೆ ನಾವು ತೆಗೆದುಕೊಳ್ತೇವೆ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದನು. ಹಾಲೆಲೂಯಾ. ನಮ್ಮನ್ನು ಪ್ರೀತಿಸುವವನು ಯಾರು? ನಮ್ಮನ್ನು ಪ್ರೀತಿಸುವವರು ಯೇಸು ಸ್ವಾಮಿ. ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ನಾಶನದಿಂದ ತಪ್ಪಿಸಕ್ಕೋಸ್ಕರ ಏನಂತೆ, ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ಬಿಡಿಸಿದನು. ನಮ್ಮನ್ನು ಈ ಸಂಕಟ ಹಿಂಸೆಗಳಿಂದ, ಈ ಲೋಕದಲ್ಲಿ ಈ ಕಷ್ಟಾರ್ಜಿತ ಏನೇ ಬಂದರೂ ಇಲ್ಲಿ ತಾತ್ಕಾಲಿಕ ಮಾತ್ರ ಇರ್ತದೆ. ಆದ್ರೆ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗಕ್ಕೆ ನಮ್ಗೆ ಈ ವಾಕ್ಯದ ಮುಖಾಂತರ ಸ್ವಾಮಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಒಂದು ಕಾಲೇಜಲ್ಲಿ ಕೂತ್ಕೊಂಡು ಎಷ್ಟು ಶ್ರದ್ಧೆಯಿಂದ ನೀವು ಕೇಳ್ತೀರಿ ದೇವರ, ಅಂದ್ರೆ ಈ ಒಂದು ಎಜುಕೇಶನ್ ಮುಖಾಂತರವಾಗಿ ನಾವು ಮುಂದೆ ಯಾವ್ದಾರ ಒಂದು ಒಳ್ಳೆ ಪದವಿ ಸೇರ್ಬೇಕು, ಒಂದು ಒಳ್ಳೆ ಉದ್ಯೋಗ ಮಾಡ್ಬೇಕು ಎಂಬುದಾಗಿ ನೀವೆಷ್ಟು ಆಲೋಚನೆ, ಎಷ್ಟು ನೀವು ಒಂದು ಇದರಲ್ಲಿ ಕುತ್ಕೊಂಡು ಆ ಪಾಠಗಳನ್ನ ನೀವು ಕಲಿತೀರೋ, ಅದೇ ರೀತಿಯಾಗಿ ಅದು ಈ ಭೂಲೋಕಕ್ಕೆ ಸಂಬಂಧಪಟ್ಟಿದೆ. ಆದ್ರೆ ಇಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ದೇವರು ಹೇಳ್ತಾರೆ. ನಾನು ನಿನ್ನನ್ನು ಪ್ರೀತಿಸಿದ್ದೀನಲ್ಲ, ಅದಕ್ಕಾಗಿ ನನ್ನ ರಕ್ತವನ್ನು ಕೊಟ್ಟು ನಿನ್ನ ಕಾಪಾಡಿದ್ದೀನಿ ನಾನು. ಹಾಲೆಲೂಯಾ. ಹಾಗಾಗಿ ನೋಡು, ನಮ್ಮನ್ನು ಪ್ರೀತಿಸುವವರು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದನು. ಹಾಲೆಲೂಯಾ. ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ ಎಲ್ಲವನ್ನು ತಾನು ತನ್ನ ಮೇಲೆ ಹಾಕಿಕೊಂಡು ನಮ್ಮನ್ನೆಲ್ಲ ದೇವರು ಬಿಡುಗಡೆ ಮಾಡಿದ್ದಾರೆ. ಹಾಲೆಲೂಯಾ. ಹಾಗೂ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದನು. ನಮ್ಮನ್ನು ಭೂರಾಜನಾಗಿ, ರಾಜ್ಯವನ್ನಾಗಿಯೋ ತನ್ನ ತಂದೆಯಾದ ದೇವರು ಯಾಜಕರನ್ನಾಗಿಯೋ ಮಾಡಿದನು. ಹಾಲೆಲೂಯಾ. ಹಾಗಾಗಿ ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವ. ಆಮೇನ್. ಇಗೋ ಮೇಘಗಳೊಂದಿಗೆ ಬರುತ್ತಾನೆ ದೇವರು. ಆಕಾಶದಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಕಾರ ನಾವು ಈ ಭೂಮಿ ಮೇಲೆ ದೇವರಿಗೋಸ್ಕರ ನಾವು ಬದುಕಿದ್ದೇವೆ. ದೇವರಿಗೋಸ್ಕರ ಬದುಕಿ ಬಾಳಿ ನಾವು ಕೆಟ್ಟದಕ್ಕೆ ನಾವು ಹೋಗದಂತೆ ಸದಾಕಾಲ ದೇವರನ್ನ ಧ್ಯಾನ ಮಾಡಿ ಭೂಮಿಯಲ್ಲಿ ನಾವು ಬದುಕುವುದಾದರೆ ನಮಗೇನಂತೆ, ದೇವರು ಪರಲೋಕ ರಾಜ್ಯ ಸೇರ್ಲಿಕ್ಕೇನೆ ಎಲ್ಲ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಭೂಮಿ ಮೇಲೆ. ಹಾಲೆಲೂಯಾ. ಹಾಗೂ ಆಗಿರುವಂತ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಲ್ಲಿಯೂ ಆಮೇನ್. ಹಾಗೂ ಮೇಘಗಳೊಂದಿಗೆ ಬರುತ್ತಾನೆ ದೇವರು. ಮೇಘಗಳ ಒಡನೆ ಆಕಾಶದಿಂದ ಇಳಿದು ಬರುವುದನ್ನೆಲ್ಲ ಇಲ್ಲಿ ಬರುತ್ತಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಎಲ್ಲರ ಕಣ್ಣು ಈ ಭೂಮಿ ಮೇಲೆ ಇವತ್ತು ಬದುಕಿರೋ ಪ್ರತಿ ಒಂದು ಜನಗಳು ಎಲ್ಲರೂ ದೇವರು ಬರೋದು ಕಾಣ್ತಾರ ಕಣ್ಣು. ಹಾಲೆಲೂಯಾ. ಆತನು ಇರಿದವರು ಸಹ ಕಾಣುವರು. ಯೇಸು ಸ್ವಾಮಿಗೆ ಇರಿದ್ರಲ್ಲ, ಬರ್ಚಿಂದ ಇರಿದ್ರು, ಹೊಡೆದ್ರು, ಇವರು ಸಹ ಕಾಣ್ತಾರಂತೆ ಆ ದಿನಗಳಲ್ಲಿ. ಬೇಗದಿಂದ ದೇವರು ಯೇಸು ಸ್ವಾಮಿ ಬರುವುದನ್ನ ನೀನು ನೋಡ್ತೀಯ, ನಿಮ್ಮ ಮನೆಯವ್ರು ನೋಡ್ತಾರೆ, ನಾವು ನಮ್ಮ ಮನೆಯವ್ರು, ನನ್ನ ಎಲ್ಲಾ ಕುಟುಂಬಗಳನ್ನ ನೋಡ್ತೇವೆ ಅಂತ ಇಲ್ಲಿ ವಾಕ್ಯ ಹೇಳ್ತದೆ. ಕಾಣುವರು ಎಲ್ಲಾ ಕುಲದವರು. ನೋಡು, ಆತನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಆಮೇಲೆ ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರು. ಹೌದು, ಹಾಗೆ ಆಗುವುದು. ಯಾರು ಎದೆ ಬಡ್ಕೊಳ್ಳೋದು? ಇಡೀ ಜನಾಂಗಗಳು ಭೂಲೋಕದಲ್ಲಿರೋಲ್ಲ. ಇವತ್ತು ಈ ದೇಶದಲ್ಲಿ ಇಷ್ಟು ಗಂಟೆ ಆಗಿದ್ರೆ ಮತ್ತೊಂದು ದೇಶದಲ್ಲಿ ಗಂಟೆಗಳನ್ನ ಚೇಂಜ್ ಆಗ್ತದೆ. ಹಾಲೆಲೂಯಾ. ಆದರೆ ಆಕಾಶದಿಂದ ಇಳಿದು ಬರುವಾಗ ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಇರುವಂತ ಎಲ್ಲಾ ಜನಗಳು ಆತನ ನೋಡಿ ಎದೆ ಬಡಿದುಕೊಳ್ತಾರಂತೆ. ಅಯ್ಯೋ ಯೇಸುವೆ, ನೀನೇ ನಿಜವಾದ ದೇವರು, ನನಗೆ ಗೊತ್ತಿಲ್ಲ ಸ್ವಾಮಿ. ಹಾಲೆಲೂಯಾ. ನಾನು ಮೋಸ ಹೋಗಿಬಿಟ್ಟೇನೋ. ಹಾಲೆಲೂಯಾ. ಕಂಡುಬಿಡು, ನಾನು ಮೋಸ ಹೋಗಿದ್ದೇನೋ ಗೊತ್ತಿಲ್ಲ ದೇವ್ರೆ. ಹಾಗಾಗಿ ನೋಡು, ನಾನು ನಿಮ್ಗೆ ಮೊನ್ನೆ ಒಂದು ಮಾತು ಹೇಳಿದೆ, ಈ ಲೋಕ ಎಲ್ಲ ನೋಡ್ತಾರಂತೆ ದೇವರು ಬರೋಣದನ್ನ.
ಇವತ್ತು ನಾನು ಆಲಯದಲ್ಲಿ ಈ ವಾಕ್ಯ ಸ್ವಲ್ಪ ನಾನು ಧ್ಯಾನ ಮಾಡಿದಾಗ ನನಗೆ ದೇವರು ತೋರಿಸ್ಕೊಟ್ಟಿದ್ದು, ಎಲ್ಲಾ ಕುಲದವರು ನೋಡಿ ಎದೆ ಬಡಿದುಕೊಳ್ತಾರೆ. ಇವತ್ತು ನಾವು ಆ ಜನಾಂಗಗಳು ಈ ಜನಾಂಗಗಳು, ನಾವು ಇವರು ಹೌದು ಅಂತ ಎಲ್ಲ ಮಾಡ್ತಾರೆ. ಅವ್ರಿಗಿಷ್ಟ, ಅವ್ರಿಗೆ ಆಗಿಂದನೂ ಬಂದಿದ್ದಾರೆ, ಸರಿ. ಆದರೆ ಸತ್ಯ ದೇವರು ಯಾರು ಎಂಬುದಾಗಿ ಒಂದು ದಿವಸ ಎಲ್ಲರಿಗೂ ಗೊತ್ತಾಗಲ್ಲ. ಹಂಗಾಗಿ ಇಲ್ಲಿ ಕೆಳಗೆ ನೋಡಿ, ಎಲ್ಲ ಕುಲದವರು ಆತನ ನೋಡಿ ಎದೆ ಬಡಿದುಕೊಳ್ಳುವರು, ಹೌದು ಹಾಗೆ ಆಗುವುದು. ಆಮೇಲೆ ಕೆಳಗಡೆ ಹೇಳಲ್ಪಟ್ಟಿದೆ, ನಾನು ಆದಿಯೋ ಅಂತ್ಯವೂ ವರ್ತಮಾನ ಭವಿಷ್ಯಕಾಲಗಳಲ್ಲಿ ಇರುವ ಆತನು ಸರ್ವಶಕ್ತನೂ ಆಗಿದ್ದೇನೆ ಎಂದಿಗೂ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದಿಯೋ ಅಂತ್ಯವೂ ಎಲ್ಲ ಟೋಟಲ್ ಎಲ್ಲ ನಾನೇ, ಎಲ್ಲ ಕಡೆ ನಾನಿದ್ದೇನೆ, ಸರ್ವವ್ಯಾಪಿ. ನೀನ್ ಎಲ್ಲಿ ನಿನ್ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀವೋ ಅಲ್ಲಿ ನಾನಿದ್ದೇನೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, 2 ಜನ 3 ಜನ ನನ್ನ ನಾಮದಲ್ಲಿ ಇಲ್ಲಿ ಕೂಡಿ ಬಂದಿರ್ತೀರೋ ನಾನು ಅಲ್ಲಿದ್ದೆ. ಆಮೇಲೆ ಒಬ್ಬರಿಗೂ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಒಳಗಡೆ ಹೋಗಿ ನಿನ್ ಮಣ್ಕಾಲ ಹತ್ತಿ ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಪ್ರಾರ್ಥನೆ ನಾನು ಕೇಳ್ತೇನೆ ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ದೇವರೇ. ಕರ್ತನೆ, ಭೂಲೋಕದಲ್ಲಿರುವವರೆಲ್ಲ ಸ್ವಾಮಿ ಒಂದು ದಿವಸ ನಿಮ್ಮನ್ನು ನೋಡಿ ಎದೆ ಬಡಿದುಕೊಳ್ತಾ ಇರುತ್ತ ಸ್ವಾಮಿ. ನೀವು ಹೇಳಿದ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಇದರೊಳಗೆ ನಮ್ಮನ್ನೆಲ್ಲ ನಾವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಕ್ಕೆ ಕೃಪೆ ಕೊಡು, ಸಹಾಯ ಮಾಡಿ. ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.